ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗಮಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇವತ್ತಿನ ವಿಶೇಷ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ದಿನದ ಒಂದು ವಿಶೇಷ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಯಾವ ರೀತಿ ಸ್ಟ್ಯಾಂಡ್ ಬಳಸ್ತೇನೆ ಈಸಿಯಾಗಿ ಸೀರೆನ ಉಡಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸೀರೆನ ನಾವು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಯಾವ ಸೀರೆನ ಉಡಿಸ್ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಆ ಸೀರೆನ ತೊಗೊಂಡು ನೀಟಾಗಿ ಎರಡೂ ಕಡೆ ಬಾರ್ಡ್ರ್ ಇರುವಂಥ ಸೀರೆನ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಲಂಕಾರನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಈಗ ತೋರಿಸ್ತಾ ಇರೋದು ಸ್ಟಾರ್ಟಿಂಗಿಂದ ನೀಟಾಗಿ ಈ ರೀತಿ ಎರಡು ಬಾರ್ಡ್ರನ್ನು ಎರಡು ಸೈಡಿಂದ ಹಿಡಿದು ನೀಟಾಗಿ ಮಡ್ಚ್ಕೋಬೇಕಾಗತ್ತೆ. ಹಾಗೆ ಈ ಎಲ್ಲ ಸೀರೆನೂ ಮಡಚಿದ ಆದಮೇಲೆ ಅಂದರೆ ಕೊನೆವರೆಗೂ ಸೀರೆನ ಮಡಚ್ಕೊಂಡು ಇದೇ ರೀತಿ ಎರಡು ಫೋಲ್ಡನ್ನು ಮಾಡಿ ಸೆರಗಿನ ಭಾಗದಲ್ಲಿ ನಾವು ಈಗ ಸೆರಗನ್ನು ಮಾಡ್ಕೋತಾ ಇದ್ದೀನಿ. ಅಂದರೆ ಸೆರಗು ಒಂದು ಮೊಳದಷ್ಟಿದ್ರೆ ಸಾಕು. ಅಷ್ಟನ್ನು ನೀಟಾಗಿ ಪ್ಲೇಟ್ಗಳನ್ನ ಮಾಡ್ತಾ ಹೋಗಬೇಕು. ಈಸಿಯಾಗಿ ಮಾಡ್ಕೋಬೋದು, ಯಾಕಂದರೆ ಮೊದಲಿಗೆ ಫೋಲ್ಡನ್ನು ಮಾಡಿಬಿಟ್ಟಿರ್ತೀವಿ, ಹಾಗಾಗಿ ಬೇಗನೆ ಫೋಲ್ಡ್ ಆಗುತ್ತೆ. ತುಂಬ ಚೆನ್ನಾಗಿಯೂ ಕಾಣುತ್ತೆ ನೋಡೋದಕ್ಕೆ. ಇಲ್ಲಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಈಗ ನಾನು ಒಂದು ಮೊಳದಷ್ಟು ಸೆರಗನ್ನು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ನಾವು ಸೆರಗಿನ ಭಾಗವನ್ನು ಫೋಲ್ಡ್ ಮಾಡಿದ್ದು ಕಂಪ್ಲೀಟ್ ಆಗಿದೆ. ಈ ರೀತಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿರುತ್ತೆ. ಅದೇ ರೀತಿಯಾಗಿ ನಾವು ಯಾವ ರೀತಿ ಸೀರೆನ ಫೋಲ್ಡ್ ಮಾಡಿದ್ವಲ್ಲ ಅದೇನಾದರೂ ಜರಿಯುತ್ತೆ ಅಂತ ಅನ್ನೋದಾದರೆ ನೀವು ಗುಂಡು ಪಿನ್ನು ಅಥವಾ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಎರಡೂ ಕಡೆಯಿಂದ ಫೋಲ್ಡನ್ನು ಮಾಡಿದಾದಮೇಲೆ ಸೀರೆಯ ಸ್ಟಾರ್ಟಿಂಗ್ ಪಾಯಿಂಟಿಂದ ನೀಟಾಗಿ ಪ್ಲೇಟ್ಗಳನ್ನು ಮಾಡ್ತಾ ಬರಬೇಕಾಗುತ್ತೆ. ಇದೇ ರೀತಿಯಾಗಿ ಒಂದೊಂದೇ ಪ್ಲೇಟನ್ನು ಎರಡು ಬದಿಯಿಂದ ಹಿಡಿದು ನೀಟಾಗಿ ಜೋಡಿಸ್ತಾ ಬಂದರೆ ಹಾಗೆ ಕಂಟಿನ್ಯೂ ಆಗಿ 8ರಿಂದ 10 ಪ್ಲೇಟ್ಸ್ ಆದಮೇಲೆ ನೀವು ಬಟ್ಟೆ ಕ್ಲಿಪ್ಪಿಂದ ನೀಟಾಗಿ ಅಂದರೆ ಸೀರೆ ಪ್ಲೇಟ್ಗಳನ್ನು ಜೋಡಿಸ್ಕೊಂಡು ಆದಮೇಲೆ ಬಟ್ಟೆ ಕ್ಲಿಪ್ಪನ್ನ ಹಾಕ್ಕೊಂಡು ನೀಟಾಗಿ ಹೊಂದಿಸ್ಕೋಬೇಕಾಗತ್ತೆ. ಈಗ ನಾನು ತೋರಿಸ್ತಾ ಇರೋದು ಅದೇ ರೀತಿ ಒಂದು 8 ಅಥವಾ 10 ಪ್ಲೇಟ್ಗಳಾದಮೇಲೆ ನೀಟಾಗಿ ಜೋಡಿಸ್ಕೋಬೋದು. ಹಾಗೆ ಉಳಿದಿರುವಂಥ ಸೀರೆನೂ ಕೂಡ ಅದೇ ರೀತಿಯಾಗಿ ಪ್ಲೇಟ್ಗಳಾಗಿ ಜೋಡಿಸ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಸೇಫ್ಟಿಗಾಗಿ ಪ್ಲೇಟ್ಗಳು ಅಂದರೆ ಸೀರೆ ನೆರಿಗೆಗಳು ಜರಿಬಾರ್ದು ಅನ್ನೋ ಕಾರಣದಿಂದಾಗಿ ಬಟ್ಟೆ ಕ್ಲಿಪ್ಪನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ನಾನು ಕೂಡ ಬಟ್ಟೆ ಕ್ಲಿಪ್ಪನ್ನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಬ್ಬದ ಮುಂಚೆನೇ 1 ಅಥವಾ 2 ದಿವಸ ಮುಂಚೆನೇ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ ಅಥವಾ 1-2 ಸಲ ಈ ರೀತಿ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಹಬ್ಬದ ದಿನ ಈಸಿಯಾಗಿ ನಾವು ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ಅಲಂಕಾರ ಮಾಡ್ಬೋದು ಅಂತ ಹೇಳ್ಬೋದು. ಈಗ ಕೊನೆವರೆಗೂ ನಾನು ತೋರಿಸಿರೋ ಹಾಗೆ ಸೀರೆನ ಪ್ಲೇಟ್ಗಳ ಮಡಚ್ಕೊಂಡಿದ್ದಾಯಿತು. ಈ ರೀತಿಯಾಗಿ ಈಸಿಯಾಗಿ ಸೀರೆನ ಫೋಲ್ಡ್ ಮಾಡಿದ ಮೇಲೆ ನೀಟಾಗಿ ಈ ರೀತಿ ಕಾಣಿಸುತ್ತೆ. ಅದೇ ರೀತಿಯಾಗಿ ನಾನಿಲ್ಲಿ ಯಾವುದೇ ರೀತಿ ಸ್ಟ್ಯಾಂಡ್ ಕೂಡ ಬಳಸಿಲ್ಲ. ಹಾಗೆ ಆರಾಮಾಗಿ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಅಲಂಕಾರನ ಮಾಡ್ಬೋದು. ಇಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಡಬ್ಬಗಳನ್ನು ಯೂಸ್ ಮಾಡಿ, ಅಂದರೆ ಬಾಕ್ಸು, ಇಲ್ಲಿ ನಾನು ಸಕ್ಕರೆ ಬಾಕ್ಸು ಒಂದು 5 kg ಸಕ್ಕರೆ ಹಾಕುವಷ್ಟು ಬಾಕ್ಸ್ನ ತೊಗೊಂಡಿದ್ದೀನಿ. ಈಗ ನೆರಿಗೆಗಳ ಜೋಡಿಸಿದಾದಮೇಲೆ ಕ್ಲಿಪ್ಗಳನ್ನು ಇದೇ ರೀತಿಯಾಗಿ ಹಾಕಿ ತೋರಿಸಿದ ಹಾಗೆ ಈಗ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದ್ರ ಮೇಲೆ ಆ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಆ ಬಾಕ್ಸಿನ ಮಧ್ಯದಲ್ಲಿ ಎಲ್ಲ ಪ್ಲೇಟ್ಸ್ಗಳನ್ನ ಜೋಡಿಸ್ಕೊಳ್ತಾ ಹೋದರೆ ಚೆನ್ನಾಗಿ ನೀವು ಮಾಡಿಟ್ಟಿರುವಂಥ ಪ್ಲೇಟ್ಗಳನ್ನ ನೀಟಾಗಿ ಜೋಡಿಸ್ತಾ ಬನ್ನಿ. ತುಂಬಾ ನೀಟಾಗಿ ಕಾಣಿಸುತ್ತೆ, ಅಷ್ಟೇ ಅಲಂಕಾರಿಕವಾಗಿಯೂ ಕಾಣಿಸುತ್ತೆ. ನಾನು ತೋರಿಸಿರೋ ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ನಾನು ಸ್ಟ್ಯಾಂಡನ್ನು ಬಳಸಿಲ್ಲ. ಹಾಗೆ ಆ ಬಾಕ್ಸ್ನಲ್ಲಿ ನೀಟಾಗಿ ನೆರಿಗೆಗಳನ್ನು ಅಂದರೆ ವರಮಹಾಲಕ್ಷ್ಮಿ ಅಮ್ಮನವರ ಸೀರೆನ ಜೋಡಿಸ್ತಾ ಹೋಗಬೇಕು. ಕೊನೆಯದಾಗಿ ಜೋಡಿಸ್ಕೊಂಡಾದಮೇಲೆ ಈ ರೀತಿ ನಮಗೆ ನೆರಿಗೆಗಳು ಕಾಣಿಸುತ್ತೆ. ಅದೇ ರೀತಿಯಾಗಿ ಆ ಬಾಕ್ಸಿಗೆ ಹೊಂದುವಂಥ ಪ್ಲೇಟನ್ನು ತಗೊಳ್ಳಿ, ಒಂದು ಚಿಕ್ಕದಾಗಿರುವಂಥ ಪ್ಲೇಟು.
ಅದರಲ್ಲಿ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾವು ಮೇಲ್ಗಡೆ ನಾವು ಏನು ಬಿಂದಿಗೆ ಅಥವಾ ಏನು ಇಟ್ಕೋತಿರಲ್ಲ ಅದು ಜರ್ದಾಡಬಾರ್ದು ಅಂಥೇಳಿ ಇಲ್ಲಿ ನಾನು ಬ್ಲೌಸ್ ಪೀಸನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ಕೊಳ್ದೇ ಇದ್ದರೂ ನಡೆಯುತ್ತೆ. ಅದೇ ರೀತಿಯಾಗಿ ಸೆರಗಿನ ಭಾಗವನ್ನು ಆ ಕೋಲ್ ಕೊಟ್ಟಿರುವ ಬಿಂದಿಗೆಯ ಮೇಲೆ ಹಾಕ್ಕೊಂಡು ನಾವು ಯಾವ ರೀತಿ ದುಪ್ಪಟ್ಟನ ಹಾಕ್ಕೋತೀವಲ್ಲ ಅದೇ ರೀತಿಯಾಗಿ ವಿ ಶೇಪಲ್ಲಿ ನಾನು ಸೆರಗನ್ನು ಹಾಕ್ಕೋತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡು ನೀಟಾಗಿ ಅಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಸಿಯಾಗಿ ಸ್ಟ್ಯಾಂಡ್ ಬಳಸ್ತೇನೆ ನಾವು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸೀರೆನ ಉಡಿಸಿ ಅಲಂಕಾರ ಮಾಡ್ಬೋದು. ಕೊನೆಯಲ್ಲಿ ಈ ರೀತಿಯಾಗಿ ವರಮಹಾಲಕ್ಷ್ಮಿ ಅಮ್ಮನವರ ಸೀರೆ ಕಾಣಿಸುತ್ತೆ. ಹಾಗೆ ಇಲ್ಲಿ ಸೊಂಟಕ್ಕೆ ಡಾಬನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಅಮ್ಮನವರ ಮುಖಪದ್ಮವನ್ನು ಹಾಕ್ಕೊಂಡು ನಿಮಗೆ ಯಾವ ರೀತಿ ಬೇಕೋ ಅದೇ ರೀತಿಯಾಗಿ ಅಲಂಕಾರನ ಮಾಡ್ತಾ ಹೋಗಿ. ಹಾಗೆ ಹೂಗಳಿಂದ ಅಲಂಕಾರ ಮಾಡೋದಾಗಿರಲಿ, ನೀವು ಒಡವೆ ವಸ್ತ್ರಗಳನ್ನು ಹಾಕಿ ಅಮ್ಮನವ್ರಿಗೆ ನಿಮಗೆ ಇಷ್ಟಾನುಸಾರವಾಗಿ ಅಲಂಕಾರ ಮಾಡಿ ಪೂಜೆನ ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿಯಾಗಿ ನಾನು ಸ್ಟ್ಯಾಂಡ್ಗಳನ್ನ ಬಳಸಿಲ್ಲ. ಮನೆಯಲ್ಲಿರುವಂಥ ವಸ್ತುಗಳನ್ನು ಬಳಸ್ಕೊಂಡು ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.